ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಜಮೀರ್ ಅಹಮದ್ ಖಾನ್ಗೆ ಶುರುವಾಗಿರೋ ಅಂತ ಆಡಿಯೋ ಸಂಕಷ್ಟ, ವೈರಲ್ ಆಗಿರೋ ಆಡಿಯೋ ಬಗ್ಗೆ ಹೈಕಮಾಂಡ್ಗೆ ದೂರು. ಯಾವಾಗ ಮಾಜಿ ಸಚಿವ ಹಾಲಿ ಶಾಸಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಆಡಿಯೋ ರಿಲೀಸ್ ಆಯಿತು, ಈಗ ಆಡಿಯೋ ಸಂಕಷ್ಟ ಜಮೀರ್ಗೆ. ವೈರಲ್ ಆಗಿದೆ ಆಡಿಯೋ, ಈ ಬಗ್ಗೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ರಿಂದ ದೂರು ಹೋಗಿದೆ. ಈಗ ತಮ್ಮ ಪುತ್ರನನ್ನ ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅನ್ನೋ ಆರೋಪ. ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರು. ಸಚಿವ ಸಂಪುಟ ರಚನೆ ಹೊತ್ತಲ್ಲೇ ವೈರಲ್ ಆಗಿದೆ ಆಡಿಯೋ. ಇದೀಗ ಮಲ್ಲಿಕಾರ್ಜುನ್ ದೂರು ಕೊಟ್ಟ ಬಳಿಕ ಗಂಭೀರ ಚರ್ಚೆ ಆರಂಭ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲೂ ಆಡಿಯೋ ಬಗ್ಗೆ ಗಂಭೀರ ಚರ್ಚೆ ಆಗ್ತಾ ಇದೆ. ಸಂಪುಟ ರಚನೆ ವೇಳೆ ಜಮೀರ್ಗೆ ಎದುರಾಗುತ್ತಾ ಸಂಕಷ್ಟ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಭಾರೀ ಹಲ್ಚಲ್ ಸೃಷ್ಟಿಸಿರೋ ಅಂತ ಈ ಹೊಸ ಆಡಿಯೋ ಬಾಂಬ್ ನೋಡಿ. ಇಬ್ಬರು ನಾಯಕರಿಗೆ ಈ ರೀತಿಯಾದಂತಹ ಸಂಕಷ್ಟ ಎದುರಾಗಿದೆ. ಒಂದು ಜಮೀರ್ ಅಹಮದ್ ಖಾನ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಅವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಸಹಿ ಸಂಗ್ರಹ ಮಾಡಿದ್ರು ಅನ್ನೋ ಆರೋಪ. ಈಗ ಜಮೀರ್ ಅಹಮದ್ ಖಾನ್ ಅವರು ಆಡಿಯೋ ವೈರಲ್ ಆಗಿರೋದು. DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಇಬ್ಬರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಹದೇವ್, ನಾಳೆ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಆಡಿಯೋ ಬಾಂಬ್ ಜಮೀರ್ ಅಹಮದ್ ವಿರುದ್ಧ ಕೇಳಿ ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಖಾನ್ಗೆ ಹಿನ್ನಡೆ ಆಗಬಹುದು. ಇದರಿಂದ ಮಲ್ಲಿಕಾರ್ಜುನ್ ಕೂಡ ದೂರು ಕೊಟ್ಟಿದ್ದಾರೆ. ಮಹದೇವ್, ಮಧುಸೂದನ್, ಕಳೆದ ಏನು ಉಪಚುನಾವಣೆ ನಡೀತು ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು, ಆ ಸಮಯದಲ್ಲೂ ಕೂಡ ಸಾಕಷ್ಟು ಅಂದರೆ ಪಕ್ಷದ ವಿರೋಧ ಕೆಲಸಗಳಾಗಿದೆ. ಅದರಲ್ಲೂ ಹಲವು ಮುಸ್ಲಿಂ ನಾಯಕರು ಭಾಗಿಯಾಗಿದ್ದರು ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡಿ ಇಬ್ಬರು ಮುಖಂಡರನ್ನ, ಇಬ್ಬರು ನಾಯಕರನ್ನ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಈಗ ಅದಾದ ಬೆನ್ನಲ್ಲೇ ಅಲ್ಲಿ ಕೂಡ ಜಮೀರ್ ಅಹಮದ್ ಅವರ ಹೆಸರು ದಟ್ಟವಾಗಿ ಕೇಳಬೇಕು. ಜಮೀರ್ ಅಹಮದ್ ಅವ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು, ಅವರು ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಬಹು ಚರ್ಚೆ ಆಗಿತ್ತು. ಆ ಒಂದು ಹೊತ್ತಲ್ಲೇ ಮತ್ತೆ ಅವರನ್ನ ಅಲ್ಲಿ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತ ಕೆಲಸ ಆಯಿತು, ಜೊತೆಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಯುವಂತ ಕೆಲಸ ಆಯಿತು. ಇದೀಗ ಹೊಸ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದಿಂದ DCM ಆಗ್ತಾರೆ ಅಂತ ಹೇಳಿ ಸಾಕಷ್ಟು ಸಮಾಜದ ನಾಯಕರು ಅವ್ರ ಮೇಲೆ ಒಂದು ಭರವಸೆನ ಇಟ್ಕೊಂಡಿದ್ರು ಮತ್ತು ಪ್ರಬಲವಾದ ಖಾತೆ ಆದರೂ ಸಿಗುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು. ಇಂಥ ಸಮಯದಲ್ಲಿ ಯಾವುದಾದ್ರೂ ಒಂದು ಖಾತೆ ಸಿಗುತ್ತೆ ಅಥವಾ DCM ಆಗ್ತಾರೆ ಅನ್ನೋದು ಎಲ್ಲ ನಿರೀಕ್ಷೆಯನ್ನು ಇಟ್ಕೊಂಡಿರೋ ಸಮಯದಲ್ಲಿ ಈಗ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು. ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಕೆಲಸವನ್ನ ಮಾಡಿದ್ದಾರೆ ಜಮೀರ್ ಅಹಮದ್ ಅವರು ಅಂತ, ಮತ್ತು ಅವರು ಸಿರಾಜ್ ಅವರಿಗೆ ಜೊತೆಗೆ ಸೇರಿ ಏನೆಲ್ಲ ಕೆಲಸವನ್ನ ಮಾಡಿದ್ರು, ಕಾಂಗ್ರೆಸ್ ಏನು ಸ್ಪರ್ಧೆ ಮಾಡಿದ್ರು ಅವ್ರನ್ನ ಸೋಲ್ಸೋಕ್ಕೆ ಸಮಾಜದಿಂದ ಎಲ್ಲ ರೀತಿಯಂತ ಕೆಲಸವನ್ನ ಮಾಡಿದ್ರು ಅನ್ನೋ ಒಂದು ಆಡಿಯೋ ವೈರಲ್ ಆಗಿದೆ. ಸಿರಾಜ್ ಜೊತೆಗೆ ಏನು ಮಾಡ್ತಾರೆ, ಸಿರಾಜ್ ಅವರು ಪಕ್ಷದ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ನೇರವಾಗಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದು ಅವರಿಗೆ ಜಮೀರ್ ಅಹಮದ್ ಜೊತೆಗೆ ಅವರು ಕೂಡ ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ನಮ್ಮ ಸಮಾಜಕ್ಕೆ ಟಿಕೆಟ್ ಅನ್ನ ಕೊಡಬೇಕು, ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿದ್ರು. ಇಂಥ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಹೇಳುವ ಸಮಯದಲ್ಲೇ ಜಮೀರ್ ಅವರು ಇವ್ರ ಜೊತೆನೆ ಒಂದು ಕನ್ವರ್ಜೇಷನ್ ಅನ್ನ ಮಾಡಿದ್ರು ಅಂತ ಹೇಳಿ ಈ ಆಡಿಯೋ ವೈರಲ್ ಆಗಿರುವಂಥದ್ದು. ಮತ್ತು ಪಕ್ಷದಿಂದ ಪ್ರಚಾರದಿಂದ ಮಾಡೋದ್ರಿಂದ ಅವರು ದೂರ ಉಳಿದಿದ್ರು, ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ರು ಅನ್ನೋದಕ್ಕೆ ಇವು ಸಾಕಷ್ಟು ಪೂರಕ ಸಾಕ್ಷ್ಯ ಇದೆ ಅಂತ ಹೇಳಿ ಈಗ ಮಾಜಿ ಸಚಿವರಾದಂಥ ಮಲ್ಲಿಕಾರ್ಜುನ್ ನೇರವಾಗಿ ಈಗ ಹೈಕಮಾಂಡ್ ಮಲ್ಲಿಕಾರ್ಜುನ್ ಅವರಿಗೆ ದೂರನ್ನ ಕೊಟ್ಟಿರೋದ್ರಿಂದ ಈಗ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುವ ಆತಂಕ ಕೂಡ ಎದುರಾಗಿರುವಂಥದ್ದು. ಅಂದ್ರೆ ಜಮೀರ್ ಅವರು ಎಲ್ಲ ತಾವು ಅಂದ್ಕೊಂಡಂತೆ ಪ್ರಭಾವಿ ಮುಸ್ಲಿಂ ನಾಯಕರು DCM ಆಗ್ತಾರೆ ಅಥವಾ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆಯಲ್ಲಿ ಇದ್ರು. ಈಗ ಪಕ್ಷ ವಿರೋಧಿ ಕೆಲಸವನ್ನ ಮಾಡಿರುವಂಥ ಆಡಿಯೋ ವೈರಲ್ ಆಗಿರೋದ್ರಿಂದ ಈಗ ಅವರಿಗೆ ಸಚಿವ ಸ್ಥಾನ ಅಥವಾ DCM ಸ್ಥಾನ ಕೈ ತಪ್ಪುತ್ತಾ ಅಂತ ಹೇಳಿ ಒಂದು ಆತಂಕ ಎದುರು ಆಗಿರುವಂಥದ್ದು. ಈಗ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವಂಥ ಜಮೀರ್ ಅಹಮದ್ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗಾಗಲೇ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದೊಂದು AI ಆಡಿಯೋ ಅಥವಾ ಯಾರೋ ಬೇಕಂತಾನೆ ಸೃಷ್ಟಿ ಮಾಡಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಈಗ ಆ ವಿಚಾರವಾಗಿಯೂ ಕೂಡ ಸಿರಾಜ್ ಅವರು ದಾವಣಗೆರೆ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟಿರುವಂಥದ್ದು. ಇವತ್ತು SP ಜೊತೆಗೆ ಮಾತನಾಡಿ ಯಾರು ಈ ಆಡಿಯೋನ ವೈರಲ್ ಮಾಡಿದ್ದಾರೆ ಅಂದ್ರೆ ನಾವು ಮಾತಾಡಿದ್ವಿ ಅಂತಂದ್ರೆ ಆಡಿಯೋ ನನ್ನಿಂದ ವೈರಲ್ ಆಗಬೇಕು ಅಥವಾ ಜಮೀರ್ ಅವರಿಂದ ವೈರಲ್ ಆಗಬೇಕಾಗಿತ್ತು. ಇದ್ಯಾಕೆ ಈಗ ಹೊತ್ತಲ್ಲಿ ಚುನಾವಣೆ ಒಂದು ಮುಗಿದ ನಂತರ ಎಲ್ಲರೂ ಸುಮ್ಮನೆ ಇದ್ರು, ರಿಸಲ್ಟ್ ಬಂದು ಒಂದು ತಿಂಗಳಾಗ್ತು ಬಂತು, ಆದ್ರೂ ಕೂಡ ಇವಾಗ ಯಾಕೆ ಈ ಆಡಿಯೋನ ವೈರಲ್ ಮಾಡಬೇಕಾಗಿತ್ತು? ಇದು ಬೇಕು ಅಂತಲೇ ಮಾಡಿರುವಂತಹ ಷಡ್ಯಂತ್ರ. ಜಮೀರ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸಬೇಕು ಅಂತ ಹೇಳಿ ನಮ್ಮ ಸ್ವಪಕ್ಷದವರೇ ಕೆಲವೊಂದಿಷ್ಟು ಜನ ಷಡ್ಯಂತ್ರವನ್ನ ಮಾಡಿ ಈ ರೀತಿಯಾಗಿ ಆಡಿಯೋನ ವೈರಲ್ ಮಾಡಿದ್ದಾರೆ. ದಯವಿಟ್ಟು ಈ ಬಗ್ಗೆ
ಒಂದು ತನಿಖೆಯನ್ನ ಮಾಡಬೇಕು. ಹೈಕಮಾಂಡ್ ಕೂಡ ಅದನ್ನೇ ಒತ್ತಾಯ ಮಾಡ್ತಾರೆ, ಹೈಕಮಾಂಡ್ಗೂ ಕೂಡ ಅದನ್ನೇ ಒತ್ತಾಯ ಮಾಡ್ತಾರೆ. ಎಲ್ಲವನ್ನ ಕೂಲಂಕುಷವಾಗಿ ಪರಿಗಣಿಸಬೇಕು. ಯಾಕಂದ್ರೆ ನಮ್ಮ ಈಗಾಗಲೇ ಪಕ್ಷದಿಂದ ಸಸ್ಪೆಂಡ್ ಅನ್ನ ಮಾಡಿದರೆ, ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ, ದಾಖಲೆಗಳನ್ನ ಕೊಟ್ಟಿಲ್ಲ, ಏಕಾಏಕಿ ನಮ್ಮನ್ನ ಪಕ್ಷದಿಂದ ಕೈ ಬಿಡುವಂತ ಕೆಲಸವನ್ನ, ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಸಿರಾಜ್ ಅವರು ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ಬೇರೆ ಈ ರೀತಿಯಾಗಿ ಈ ಬೇರೆ ಅಂದ್ರೆ ಕ್ರಮಗಳು ಆಗಬಾರ್ದು. ದಯವಿಟ್ಟು ಎಲ್ಲ ರೀತಿಯ ಕೂಲಂಕುಷವಾಗಿ ತನಿಖೆಯನ್ನ ಮಾಡಬೇಕು. ಹೈಕಮಾಂಡ್ ಆಗಲಿ ಬೇರೆ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಮಾಡಿ ಆಡಿಯೋ ಯಾರನ್ನ ಬಿಟ್ಟಿದ್ರು, ಈ ಟೈಮಲ್ಲಿ ಯಾಕೆ ಬಿಟ್ರು, ಮಾಡಿದವ್ರು ಯಾರು, ಒಂದು ವೇಳೆ ಅದು ಮಾಡಿದ್ರೆ ಕ್ರಮ ಆಗಲಿ, ನಾವು ಮಾತಾಡಿದಾಗಿದೆ ಅದ್ರ ಮೇಲೆ ಕ್ರಮ ಆಗಲಿ. ಆದರೆ ಬೇಕು ಅಂತ ಷಡ್ಯಂತ್ರ ಮಾಡಿ ಇದನ್ನ ವೈರಲ್ ಮಾಡಿದವರು ವಿರುದ್ಧನೂ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಸಿರಾಜ್ ಅವರು ಮಾಡಿರುವಂಥದ್ದು ಮತ್ತು ಜಮೀರ್ ಅವರು ಕೂಡ ಮಾಡಿರುವಂಥದ್ದು. ಈಗಾಗಲೇ ಈ ಆಡಿಯೋ ಹಲ್ಚಲ್ ಸಾಕಷ್ಟು ಎಬ್ಸಿದೆ. ಈ ಸಚಿವ ಸಂಪುಟ ಕಸರತ್ತಲ್ಲೇ ಕೆಲವರು ಪ್ರಮಾಣ ವಚನ ಸ್ವೀಕಾರವನ್ನ ಮಾಡ್ತಾರೆ ಜಮೀರ್ ಅಂತ ಎಲ್ಲರೂ ನಿರೀಕ್ಷೆ ಇದ್ರು. ಆದ್ರೆ ಈಗ ಆಡಿಯೋ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಮಧುಸೂದನ್, ಧನ್ಯವಾದ ಮಹದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.